ಎಲ್ಲರಿಗೂ ನಮಸ್ಕಾರ. ಇವತ್ತು AMT ಟೂಲ್ ಅಂದ್ರೆ ಆಂಡ್ರಾಯ್ಡ್ ಮಲ್ಟಿ ಟೂಲ್ ಅದು ಹೊಸ ಅಪ್ಡೇಟ್ ಆಗೈತಿ. ಅಪ್ಡೇಟ್ ಆಗಿದ್ದಕ್ಕೆ ಹೊಸ ಮೊಬೈಲ್ಗಳು ಆಮೇಲೆ ಮೊಬೈಲ್ ಮಾಡಲ್ಸ್ ಸಪೋರ್ಟ್ ಆಗುವಂಥವು ಅದ್ರಾಗ ಆ್ಯಡ್ ಮಾಡಿದ್ದಾರೆ. ಅದ್ರಾಗ ಯಾವ್ಯಾವ ನೋಡೋಣ ಬನ್ನಿ. ಫಸ್ಟ್ ನೀವು AMT ಟೂಲ್ ಅಂತ ಹೊಡೆದ್ರೆ ಇದ್ರಾಗ ಗೂಗಲ್ದಾಗ AMT ಟೂಲ್ ಓಪನ್ ಆಗುತ್ತೆ. AMT ಟೂಲ್ ಓಪನ್ ಆದಮೇಲೆ ಇದ್ರ ಇಂಟರ್ಫೇಸ ಹಿಂಗೆ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಇಂಟರ್ಫೇಸ್ ಬಂದಾಗ ಇಲ್ಲಿ ಹೋಮ್ ಅಂತ ಬರುತ್ತೆ. ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಮೇಲೆ ರೀಸೇಲರ್ ಅಂತ ಸಿಗ್ತಾರೆ. ಸಪೋರ್ಟ್ ಮಾಡಲ್ಸ್ ಅಂತ ಬರುತ್ತೆ. ಈ ಸಪೋರ್ಟ್ ಮಾಡಲ್ಸ್ನ ಓಪನ್ ಮಾಡಿದಾಗ ನಾವು ಇಲ್ಲಿ ಮಾಡಲ್ ಯಾವುದು ಮೊಬೈಲ್ ಮಾಡಲ್ ಕಂಪ್ನಿಯ ಮೇಲೆ ಬರುತ್ತೆ. ವಿ ಇನ್ಫಿನಿಕ್ಸ್, ಐಟೆಲ್, ಜಿಯೋ, ಆಮೇಲೆ ಕಾರ್ಬನ್ ಇದೆ, ಲಾವಾ ಇದೆ, ಲೆನೋವೊ ಇದೆ, LG ಇದೆ, ಮೈಕ್ರೋಮ್ಯಾಕ್ಸ, ಮೊಟೋರೋಲಾ, ನೋಕಿಯಾ, ನಥಿಂಗ, ಒನ್ಪ್ಲಸ್, ಒಪ್ಪೋ, ರಿಯಲ್ಮಿ, ಸ್ಯಾಮ್ಸಂಗ, ಆಮೇಲೆ ಶಾಮಿ ಇದೆ, ವಿವೋ ಇದೆ. ಇಷ್ಟು ಮೊಬೈಲು ನಮಗೆ ಇದರಲ್ಲಿ ಸಪೋರ್ಟ್ ಆಗುತ್ತೆ. ಈ ಕಂಪ್ನಿನ ಯಾವುದು ಬೇಕು ನಮಗೆ ಇದನ್ನು OnePlus ಅಂದರೆ OnePlusಲ್ಲಿ ಎಷ್ಟು ಮಾಡಲ್ ಇದೆಯಲ್ಲ ಇದರಲ್ಲಿ ಎರಡಿಗಿದೆ. ಅದನ್ನು ನಿಮಗೆ ಇಲ್ಲಿ ನೋಡ್ಬೋದು. ನೋಟ್ 2 C2 ಇದೆ. ಹೊಸ ಮಾಡಲು N20C ಇದೆ. ಆಮೇಲೆ 2T ಇದೆ. ಆಮೇಲೆ NR ಇದು 10R. ಆಮೇಲೆ ನೋಟ್ 3 ಇದೆ. ಆಮೇಲೆ 9 5G ಇದೆ, 9R, 9 Pro ಇದೆ ಅಂತ 16 ಮೊಬೈಲ್ಗಳು OnePlusನಲ್ಲಿ ನಾವು ನೋಡ್ಬೋದು. ಹಾಗೆ ಇಲ್ಲಿ ಸರ್ಚ್ ಕೂಡ ಮಾಡ್ಬೋದು ನಾವು ಮಾಡಲ್ ಬೇಕಾದ್ರೆ. ಆಮೇಲೆ ಶಾಮಿ ತೊಗೊಂಡ್ರೆ ಅದು ತುಂಬಾ ಮಾಡಲ್ ಇದೆ. 104 ಮಾಡಲ್ಗಳು ನಮಗೆ ಇದರಲ್ಲಿ ಸಿಗುತ್ತೆ ಈ ಟೂಲ್ನಲ್ಲಿ. ಇದು ಬಂದ್ಬಿಟ್ಟು AMT ಟೂಲ್ ಅಂತ ಶಾರ್ಟ್ಕಟ್ಟಲ್ಲಿ AMT ಟೂಲ್ ಅಂತಾರೆ. ಹಾಗೆ ಫುಲ್ ಫಾರ್ಮ್ ಬಂದ್ಬಿಟ್ಟು ಆಂಡ್ರಾಯ್ಡ್ ಮಲ್ಟಿ ಟೂಲ್ ಅಂತ. ಈಗ ನಾವು ಹೋಮ್ ಪೇಜಿಗೆ ಬಂದರೆ ಇದರಲ್ಲಿ ಇದ್ರದ್ದು ಇಂಟರ್ಫೇಸ್ ಕೊಟ್ಟಿರ್ತಾರೆ. ಆಂಡ್ರಾಯ್ಡ್ ಮಲ್ಟಿ ಟೂಲ್ ಅಂತ. ಇದರಲ್ಲಿ ಅನ್ಲಾಕಿಂಗ್ ಮಾಡ್ಕೋಬೋದು, ಆಮೇಲೆ ಫ್ಲ್ಯಾಶಿಂಗ್ ಮಾಡ್ಕೋಬೋದು. ಇದು ಸ್ಮಾರ್ಟ್ ಫೋನ್ಗಳಿಗೆ ಒನ್ ಆಫ್ ದ ಬೆಸ್ಟ್. ಅಂದರೆ ಕಡಿಮೆ ಅಮೌಂಟ್ನಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಇಲ್ಲಿ ಕೊಟ್ಟಿದ್ದ ಪ್ರಕಾರ ಇಟ್ಸ್ ವರ್ಕ್. ಈ ಮಾಡೆಲ್ಗಳೆಲ್ಲ ವರ್ಕ್ ಆಗುತ್ತೆ. ಈಗ ಕಂಪ್ನಿಗಳ ಮಾಡೆಲ್ಗಳು ಎಲ್ಲ ಇದರಲ್ಲಿ ವರ್ಕ್ ಆಗುತ್ತೆ. ಇಲ್ಲಿ ಟೆಕ್ನೋ ಇದೆ, ಟೆಕ್ನೋ, ಐಟೆಲು, ಆಮೇಲೆ ಓಪೋ ಇದೆ, OnePlus ಇದೆ, ಆಮೇಲೆ ರಿಯಲ್ಮಿ, ಓಪೋ, ರಿಯಲ್ಮಿ. ಆಮೇಲೆ ಕೆಲವೊಂದು ಏನು ಬರ್ತದೆ ಅಂದರೆ ರಿಮೂವ್ ಅಂತ ಬರುತ್ತೆ. ಅದನ್ನು ಡೆಮೋ ಪೀಸ್ ಅಂತ ಇರ್ತಲ್ಲ ಅದನ್ನು ಇದರಲ್ಲಿ ರಿಮೂವ್ ಮಾಡ್ಕೋಬೋದು. ಆಮೇಲೆ ಮೀಡಿಯಾಟೆಕ್ದು ಆಥರ್ ಇದೆ. ಆಮೇಲೆ ರಿಯಲ್ಮಿ ಮೀಡಿಯಾಟೆಕ್ ಆಥರ್ ಇದೆ. ನೋಕಿಯಾ ಬರುತ್ತೆ, ವಿವೋ ಬರುತ್ತೆ, ಶಾಮಿ ಇದೆ. ಇದರ ಆಲ್ಮೋಸ್ಟ್ ಎಲ್ಲ ನೀವು ಅನ್ಲಾಕ್ ಮಾಡ್ಕೋಬೋದು. ಆಮೇಲೆ ಫ್ಲ್ಯಾಶಿಂಗ್ ಮಾಡ್ಕೋಬೋದು ಟೂಲಿಗೆ. ಹಾಗೆ ಇಲ್ಲಿ ಡೌನ್ಲೋಡಿಂಗ್ ಆಂಡ್ರಾಯ್ಡ್ ಮಲ್ಟಿ ಟೂಲ್ ವರ್ಜನ್ 1.3 1.9. ಆಮೇಲೆ ಡ್ರೈವ್ನ ಇನ್ಸ್ಟಾಲ್ ಮಾಡ್ಕೋಬೋದು. ವಿವೋದು ಆಮೇಲೆ ಮೀಡಿಯಾಟೆಕ್ ಕ್ವಾಲ್ಕಾಮ್ದು ಇದರಲ್ಲಿ ಬರುತ್ತೆ. ಈಗ ಈ ರೀತಿ ನೀವು ಓಪನ್ ಮಾಡ್ಕೋಬೋದು. ಹಾಗೆ ನೀವು ಅದನ್ನು ಡೌನ್ಲೋಡ್ ಮಾಡಿದ ಮೇಲೆ ನೋಡ್ಬೋದು. ಈಗ ನಾವು ಓಪನ್ ಮಾಡಿದ್ದೀನಿ ಆಂಡ್ರಾಯ್ಡ್ ಮಲ್ಟಿ ಟೂಲ್ ವರ್ಜನ್ 1.3.19 ಅಂತ. ಇದು ಡೆವಲಪ್ ವಿತ್ ಇಂಡಿಯಾ. ನಮ್ಮ ಇಂಡಿಯಾನವ್ರದ್ದೇ ಒಂದು ಡೆವಲಪ್ ಮಾಡಿದ್ದು. ಇಲ್ಲಿ ನಮ್ಮದು ಡೇಟ್ಸು ಕೊಟ್ಟಿದ್ದಾರೆ, 75 ಡೇಸು. ಅಂದರೆ 90 ಡೇಸ್ ನಾನು ರಿಚಾರ್ಜ್ ಮಾಡಿದ್ದೆ. ಇಲ್ಲಿ ಕ್ರೆಡಿಟ್ ಬೇಕಾದರೆ ಇಲ್ಲಿ ಕ್ರೆಡಿಟ್ ಇದ್ದರೆ ಶೋ ಆಗುತ್ತೆ. ಹಾಗೆ ಇಲ್ಲಿ ಬ್ಯಾಕು, ಆಮೇಲೆ ಇದು ಯಾವ್ದು ಬೇಕು ಅನ್ನೋ ಮಾಡಲ್ ಮೇಲೆ ಡಿಪೆಂಡ್ ಇರುತ್ತೆ. ಇಲ್ಲಿ ಚೇಂಜ್ ಮಾಡ್ಕೋಬೋದು. ವಿವೋ ಆಥರ್ ಅಂತ. ಇಲ್ಲಿ ವಿವೋದು ಆಲ್ಮೋಸ್ಟ್ ವಿದೌಟ್ ಆಥರ್ ಅಂತ ಇರ್ತಲ್ಲ ಅದನ್ನು ಎಲ್ಲ ಇದರಲ್ಲಿ ಲಾಗಿನ್ ಆಗುತ್ತೆ. ಆಮೇಲೆ ಆಥರ್ ನಂಬರ್ ಇದೆಲ್ಲ ನೋಡ್ಕೋಬೋದು. ಅಂದರೆ ಇದನ್ನು ಓಪನ್ ಮಾಡಿದ ಮೇಲೆ ನೀವು ಫ್ಯಾಕ್ಟ್ರಿ ರೀಸೆಟ್ಟು, FRP ಒಂದು ಕ್ಲಿಕ್ನಲ್ಲಿ ಮಾಡ್ಬೋದು. ಹಾಗೆ ಫ್ಯಾಕ್ಟ್ರಿ ರೀಸೆಟ್ಟು, ಫ್ಲ್ಯಾಶು, ರೀಸೆಟ್, FRP, ಅನ್ಲಾಕ್, ಬೂಟ್ ಲೋಡರು, ಆಮೇಲೆ ಡೆಮೋ, ರಿಮೂವ್, ಆಮೇಲೆ RPMR ರೀಡಿಂಗ್ ಮಾಡ್ಕೋಬೋದು. ಲಾಕ್, ಬೂಟ್ ಲೋಡರ್ನ ಮಾಡ್ಬೋದು. ಬ್ಯಾಟ್ರಿ ಇದು ಹೆಲ್ತ್ ಚೆಕಪ್ ಮಾಡ್ಕೋಬೋದು. ಎಲ್ಲ ನೀವು ಇದರಲ್ಲಿ ಪಾರ್ಟಿಷನ್ ಮ್ಯಾನೇಜ್ಮೆಂಟ್ ಮಾಡೋದು. ಇದೆಲ್ಲ ಇದರಲ್ಲಿ ನಿಮಗೆ ಇದರ ಫೀಚರ್ಸ್ ಸಿಗುತ್ತೆ. ಹಾಗೆ ಯಾವುದೋ ಒಂದು ಮೊಬೈಲು ಇಲ್ಲಿ ನೋಡ್ಬೋದು. ವಿವೋ 11 Pro ತೆಗೆದಾಗ ಫ್ಯಾಕ್ಟ್ರಿ ರೀಸೆಟ್ಟು
ಆಮೇಲೆ FRP ಒಂದೇ ಕ್ಲಿಕ್ನಲ್ಲಿ ಜಸ್ಟ್ ಒಂದು ಕ್ಲಿಕ್ ಬಂದುಬಿಟ್ಟು ಒಂದು 11ರಿಂದ 12 ಸೆಕೆಂಡ್ನಲ್ಲಿ ನಮಗೆ ಮೊಬೈಲು ರಿಮೂವ್ ಆಗಿ ಬರುತ್ತೆ. ಇದನ್ನು ನೋಡ್ಕೋಬೋದು. ಹಾಗೆ ಇದು ನಮಗೆ ಈಗ ರೆಡ್ಮಿ ಬೇಕಾಗಿದೆ. ರೆಡ್ಮಿ ಬಂದುಬಿಟ್ಟು ಶಾಮಿದು ಆಲ್ಮೋಸ್ಟ್ ಎಲ್ಲ ಯೂಸ್ ಮೊಬೈಲ್ಗಳು ಆಗುತ್ತೆ. ಈಗ ಹೊಸ ಮಾಡೆಲ್ ಇದೆಯಲ್ಲ ರೆಡ್ಮಿ E1 ಪ್ಲಸ್ಸು, ಆಮೇಲೆ ಪೋಕೋ C50 ಅಂತಿದೆ. ಇದು ಒಂದೇ 3 ಮೊಬೈಲ್ಗೂ ಒಂದೇ ಹಿಡಿಯುತ್ತೆ. ಇಲ್ಲಿ ನೋಡ್ಬೋದು ನೀವು ಸೇಮ್ ಚಿಪ್ ಸೆಟ್ ಇರುತ್ತಲ್ಲ ಅದ್ರ ಮೇಲೆ FRP, ಆಮೇಲೆ ಹಾರ್ಡ್ ರಿಸೆಟ್ ಎಲ್ಲ ಇರುತ್ತೆ. 13 Pro ಇದೆ, ಆಮೇಲೆ 14 ಇದೆ, ನೋಟ್ 14 ಹೊಸ ಮಾಡೆಲ್. ಇದು ಮೊಬೈಲ್ ಇದು 2 ಆಗಿದೆ. Y3 ಮಟ್ಟ ಇದೆ ನಮಗೆ ಆಲ್ಮೋಸ್ಟ್ ಇವೆಲ್ಲ ಸಿಗುತ್ತೆ. ಆಮೇಲೆ ಒಪ್ಪೋದ್ರಲ್ಲಿ ಬಂದುಬಿಟ್ರೆ ಅವು ಆಲ್ಮೋಸ್ಟ್ ಈಗೆಲ್ಲ ಯಾವ ಹೊಸ ಮಾಡೆಲ್ ಬಂದೆಲ್ಲ ಇದು A3X ಇದೆ ಅವರಿಗೆ ಹೊಸ ಮಾಡಲು. ಒಂದು ಕ್ವಾಲ್ಕಾಮ್ ಇದೆ, ಒಂದು ಮೀಡಿಯಾಟೆಕ್ ಇದೆ. ಇದು CPH ಅಂತ ಬರುತ್ತೆ. CPH ನೋಡಿ ಅದು ನಮ್ಮ ಮಾಡೆಲ್ ನಂಬರ್ ಮುಂದಿರುತ್ತೆ 2681 ಅಂತ. ಅದು ಮಾಡೆಲ್ ನಂಬರ್ ನೀವು ಇಲ್ಲಿ ಕೂಡ ಸರ್ಚ್ ಮಾಡಿದ್ರು ಅದು ನಿಮಗೆ ಗೊತ್ತಿಲ್ಲ ಅಂದರೆ ಹುಡುಕಿ ಕೊಡುತ್ತೆ. ಈಗ ಲಾಕ್ ಇರ್ತದೆ ಅದ್ರಾಗ ಗೊತ್ತಾಗಿಲ್ಲ, ಅವಾಗ ಮಾಡೆಲ್ ಚೆಕ್ ಮಾಡಿ ನೀವು ಇದರಲ್ಲಿ ಕನ್ಫರ್ಮೇಷನ್ ಮಾಡ್ಕೋಬೋದು. ಈಗ ನಾವು ಯಾವ ಥರ ಇದರಲ್ಲಿ ಅಕೌಂಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ಫಸ್ಟ್ ಓಪನ್ ಮಾಡೋಣ. ಬಂದುಬಿಟ್ಟು ಇಲ್ಲಿ ನಮ್ಮ Gmail ಲಾಗಿನ್ ಆಗಬೇಕು. ಆಮೇಲೆ ಪಾಸ್ವರ್ಡ್ ಬೇಕಾಗಿದ್ದು ಆ ಪಾಸ್ವರ್ಡ್ ಹಾಕಬೇಕು. ಇಲ್ಲಿ ನಿಮ್ದು ಏನಾರ ಇದರಲ್ಲಿ ಹೊಸ ಅಕೌಂಟ ಮಾಡಬೇಕಾದ್ರೆ ರಿಜಿಸ್ಟರ್ಡ್ ಆಗುತ್ತೆ. ಆಮೇಲೆ ನಿಮಗೆ ಇದಕ್ಕೆ ಕ್ರೆಡಿಟ್ ಬೇಕಂದಾಗ ನಮಗೆ ಕಮೆಂಟ್ನಲ್ಲಿ ನನಗೆ ಕಮೆಂಟ್ ಮಾಡಿ, ಅದು ಕ್ರೆಡಿಟ್ ಅಂತ ಕಮೆಂಟ್ ಮಾಡಿದರೆ ನಾನು ರಿಪ್ಲೈ ಮಾಡ್ತೀನಿ. ರಿಪ್ಲೈ ಮಾಡಿದ್ಮೇಲೆ ನೀವು ಎಷ್ಟು 3 ತಿಂಗಳು 6 ತಿಂಗಳು 9 ತಿಂಗಳು ಅಂತ ಬರುತ್ತೆ. ಅದನ್ನು ಇಲ್ಲ 3 ತಿಂಗಳು 6 ತಿಂಗಳು 12 ತಿಂಗಳದ್ದು ಅದರದ್ದು ಕ್ರೆಡಿಟ್ ಇರುತ್ತೆ. ಆ ಕ್ರೆಡಿಟ್ ಬೇಸ್ ಮೇಲೆ ನೀವು ಅಮೌಂಟ್ ಫಸ್ಟ್ ಹಾಕಬೇಕಾಗತ್ತೆ. ಅಮೌಂಟ್ ಹಾಕಿದ್ರು ನಾವು ಅದನ್ನು ನಿಮಗೆ ಕ್ರೆಡಿಟ್ನ ಜಮಾ ಮಾಡಿ ಕೊಡ್ತೀವಿ. ಇದು ಬಂದ್ಬಿಟ್ಟು ವರ್ಲ್ಡ್ ವೈಡ್ ಇಂಡಿಯಾ ವಿತ್ ವರ್ಲ್ಡ್ ವೈಡ್ ಅವರು ಇದನ್ನು ಕ್ರೆಡಿಟ್ನ ನೀವು ಇವ್ರ ಕಡೆಯೂ ಪರ್ಚೇಸ್ ಮಾಡ್ಬೋದು. ವಿಜಿಟ್ ವೆಬ್ಸೈಟ್ ಅಂತ ಕೊಟ್ಟಿರ್ತಾರೆ, ಅವ್ರದ್ದು ಫುಲ್ ಡೀಟೇಲ್ ಇರುತ್ತೆ. ನಮ್ಮ ಇಂಡಿಯನ್ ಬಂದುಬಿಟ್ಟು GSP ಕ್ರೆಡಿಟ್ ಅಂತ, ಇದು 93 ಅಂತ ಇರ್ತಲ್ಲ, ಫಸ್ಟು 91 ಇರುತ್ತೆ. ಅದು ನಮ್ಮ ಇಂಡಿಯಾ ಕೋಡು ಫೋನ್ ನಂಬರ್ ಕೊಟ್ಟಿರುತ್ತೆ. ಅವ್ರನ್ನ ನೋಡಿ ಅದು ನೋಡಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇಲ್ಲಿ ನೀವು ಕ್ರೆಡಿಟ್ನ ಪರ್ಚೇಸ್ ಮಾಡ್ಬೋದು. ಕ್ರೆಡಿಟ್ ಪರ್ಚೇಸ್ ಮಾಡಿದ ಮೇಲೆ ನಿಮಗೆ ಈ ಟೂಲು ನಿಮಗೆ ಯೂಸ್ ಮಾಡೋಕ್ಕೆ ನಡೆಯುತ್ತೆ. ಲಾಗಿನ್ ಆದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ನಾನು ಆಲ್ರೆಡಿ 2 ಸಲ ಕ್ರೆಡಿಟ್ನ ಯೂಸ್ ಮಾಡಿದ್ದೀನಿ. 20 ಕ್ರೆಡಿಟ್ ಯೂಸ್ ಅಂತ ಬಂದಿದೆ ಇಲ್ಲಿ. ಟೋಟಲ್ 20 ಕ್ರೆಡಿಟ್ ಅಂದರೆ 3 ತಿಂಗಳದ್ದು 2 ಸಲ ನಾನು ಯೂಸ್ ಮಾಡಿದೆ. ಅಂದರೆ ನಿಮಗೆ ನಿಮ್ಮ ಶಾಪಿಗೆ ಬರ್ತಾ ಇರಬೇಕು, ಅಂದರೆ ಮೊಬೈಲ್ ಶಾಪ್ ಬರ್ತಾ ಇರಬೇಕು ಅಂದಾಗ ನೀವು ಮಾತ್ರ ಇದನ್ನು ಯೂಸ್ ಮಾಡ್ಬೋದು. ಖಾಲಿ ಪಿಲಿ 1 2 ಇದ್ದರೆ ತಿಂಗಳಿಗೆ 1 ಬರ್ತದೆ 2 ಬರ್ತದೆ ಅಂದರೆ ಇದನ್ನು ಯೂಸ್ ಮಾಡಬೇಡಿ. ಕಂಟಿನ್ಯೂ ಬರ್ತಾಯಿದೆ. ಒಂದು ತಿಂಗಳಿಗೆ ಒಂದು 15-20 ನಿಮ್ಮ ಕಡೆ ಸಾಫ್ಟ್ವೇರ್ ಬರ್ತದೆ ಅಂದರೆ ಬೇರೆ ಕಡೆ ಹೋಗೋ ಬದಲಿಗೆ ನೀವೇ ನಿಮ್ಮ PC ಅಥವಾ ಲ್ಯಾಪ್ಟಾಪಿಂದ ನೀವು ಇದನ್ನು ಅನ್ಲಾಕ್ ಮಾಡ್ಕೋಬೋದು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಘು ಝೋನ್ ಅಂತ ಇದರಲ್ಲಿ ಈ ವಿಡಿಯೋನ ಹಾಕಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಕಮೆಂಟ್ ಮಾಡಿ, ಆಮೇಲೆ ಶೇರ್ ಮಾಡಿ. ವಿಡಿಯೋನ ಹೆಚ್ಚಾಗಿ ನಮ್ಮ ವಿಡಿಯೋ ಇದರಲ್ಲಿ ಕೂಡ ನಾನು ಹಾಕಿರ್ತೀನಿ. ನೋಡಬಹುದು ನೀವು ರೆಡ್ಮಿ 5A FRP EMT ಟೂಲ್ ಜಸ್ಟ್ 1 ಕ್ಲಿಕ್ನಲ್ಲಿ ಇದು ಆಗಿದೆ. ವಿತಿನ್ 12 ಸೆಕೆಂಡ್ನಲ್ಲಿ ನಮಗೆ ಫೋನು FRP ಆಗಿ ಬಂದಿದೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಆಮೇಲೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.